ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 48ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಚತುರ್ಭುಜದ 4 ಕೋನಗಳ ಅನುಪಾತವು 3:4:5:6 ಆದರೆ ಆ ಕೋನಗಳ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಚತುರ್ಭುಜದ 4 ಕೋನಗಳನ್ನ ನಾವು 3x 4x 5x 6x ಅಂತ ತಗೊಂಡ್ರೆ, ಸೊ ಇಲ್ಲಿ ಚತುರ್ಭುಜದ ಕೋನಗಳ ಮೊತ್ತದ ನಿಯಮದ ಪ್ರಕಾರ, ಸೊ ಇಲ್ಲಿ ಯಾವಾಗ್ಲೂ ಯಾವುದೇ ಒಂದು ಚತುರ್ಭುಜದ 4 ಒಳಕೋನಗಳ ಮೊತ್ತ ಏನಿರತ್ತೆ 360 ಡಿಗ್ರಿ ಆಗಿರತ್ತೆ. ಓಕೆ, ಸೊ ಈಗ ನಾವು x ನ ಬೆಲೆಯನ್ನ ಕಂಡುಹಿಡಿದ್ರೆ, ಸೊ ಇಲ್ಲಿ 6x + 4x + 5x + 3x, ಸೊ 18x ಈಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಎರಡೂ ಬದಿಯಲ್ಲೂ ನಾವು 18ರಿಂದ ಭಾಗಿಸಿದಾಗ x ಈಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ 18. ಸೊ 18 ಒಂದ್ಲೆ 18 20ಲೆ 360. ಸೊ x ಈಸ್ ಈಕ್ವಲ್ ಟು 20 ಡಿಗ್ರಿ ಬಂದಿದೆ. ಹಾಗಾದ್ರೆ ನಾವಿಲ್ಲಿ ಪ್ರತಿ ಕೋನದ ಅಳತೆಯನ್ನ ಕಂಡುಹಿಡಿಬಹುದು. ಸೊ ಮೊದಲನೆಯ ಕೋನ 3x ಅಲ್ವಾ? ಹಾಗಾದ್ರೆ 3 × 20 ಎಷ್ಟಾಗತ್ತೆ? ಇದು 60 ಡಿಗ್ರಿ. ಸೊ ಎರಡನೆಯ ಕೋನ 4x, ಸೊ 4 × 20 ಡಿಗ್ರಿ ಈಸ್ ಈಕ್ವಲ್ ಟು 80 ಡಿಗ್ರಿ. ಮೂರನೆಯ ಕೋನ 5x, 5 × 20 ಡಿಗ್ರಿ ಈಸ್ ಈಕ್ವಲ್ ಟು 100 ಡಿಗ್ರಿ. ಸೊ ನಾಲ್ಕನೆಯ ಕೋನ 6x, ಸೊ 6 × 20 ಡಿಗ್ರಿ ಈಸ್ ಈಕ್ವಲ್ ಟು 120 ಡಿಗ್ರಿ. ಹಾಗಾದ್ರೆ ಇಲ್ಲಿ ಸಮಾಂತರ ಚತುರ್ಭುಜದ 4 ಕೋನಗಳ ಅಳತೆಗಳು ಕ್ರಮವಾಗಿ 60 ಡಿಗ್ರಿ, 80 ಡಿಗ್ರಿ, 100 ಡಿಗ್ರಿ ಮತ್ತು 120 ಡಿಗ್ರಿ ಆಗಿದೆ. ಥ್ಯಾಂಕ್ ಯು.